ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕ್ಲಾಸ್‌ನಲ್ಲಿ ನಾವು ಹೌ ಅಂತ ಕ್ವೆಷನ್ಸ್ ವರ್ಡ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ಹೌನ ಯೂಸ್ ಮಾಡಿ ಪಾಸ್ಟ್ ಟೆನ್ಸ್ ಅಲ್ಲಿ ಹೌ ವಾಸ್ ಅಂತ ಹೇಗೆ ಕ್ವೆಷನ್ಸ್‌ನ ಫ್ರೇಮ್ ಮಾಡೋದು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೌ ಹೀಸ್ ಅಂತ ಹೇಗೆ ಕ್ವೆಷನ್ಸ್‌ನ ಫ್ರೇಮ್ ಮಾಡೋದು ಅಂತ ಕಲ್ತ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್‌ನಲ್ಲಿ ಇಲ್ಲಿ ನಿಮಗೆ ಪಾಸ್ಟ್ ಟೆನ್ಸ್ ಮತ್ತೆ ಫ್ಯೂಚರ್ ಟೆನ್ಸ್ ಬಗ್ಗೆ ನಾವು ಈ ಎರಡನ್ನ ಬಳಸಿ ಇಲ್ಲಿ ಕೊಟ್ಟಿರುವ 15 ವಾಕ್ಯಗಳನ್ನ ಕನ್ನಡದಿಂದ ಇಂಗ್ಲಿಷ್‌ಗೆ ಟ್ರಾನ್ಸ್ಲೇಟ್ ಮಾಡಬೇಕು. ಫಸ್ಟ್ ಒನ್, ಅವರು ನಾಳೆ ಬರುತ್ತಾರೆ. ಅವರು ನಾಳೆ ಬರುತ್ತಾರೆ. ಇಲ್ಲಿ ಅವರು ಅಂತ ಇರೋದು ದೇ ಅಂತ ಹೇಳ್ಬೇಕು. ನಾಳೆ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಫ್ಯೂಚರ್ ಅಲ್ಲಿದೆ. ಸೊ ನಾವು ವಿಲ್ ಅನ್ನೋ ಪದವನ್ನ ಬಳಸ್ತೀವಿ. ಬರುತ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇರೋದ್ರಿಂದ ನಾವು ಇದನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ? ದೇ ವಿಲ್ ಕಮ್ ಟುಮಾರೋ. ದೇ ವಿಲ್ ಕಮ್ ಟುಮಾರೋ. ಅವರು ನಾಳೆ ಬರುತ್ತಾರೆ. ಸೆಕೆಂಡ್ ಒನ್, ಅವರು ನಿನ್ನೆ ಬಂದರು. ಅವರು ನಿನ್ನೆ ಬಂದರು. ಅದು ನಿನ್ನೆ ಅಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಭೂತಕಾಲ, ಅಂದ್ರೆ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ಹೇಗೆ ಹೇಳ್ತೀರಾ? ದೇ ಕೇಮ್. ಇಲ್ಲಿ ಕಮ್ ಅನ್ನೋ ಪ್ರೆಸೆಂಟ್ ಟೆನ್ಸ್ ವರ್ಡ್ನ ಕೇಮ್, CAME, ಕೇಮ್ ಅಂತ ಪಾಸ್ಟ್ ಟೆನ್ಸ್ ಮಾಡ್ತೀವಿ. ಕೇಮ್ ಎಸ್ಟರ್ಡೇ. ಥರ್ಡ್ ಒನ್, ಅವರು ನಿನ್ನೆ ಹೊರಟರು. ಅವರು ನಿನ್ನೆ ಹೊರಟರು. ಇಲ್ಲಿ ಹೊರಟರು ಅಂದ್ರೆ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇದಕ್ಕೆ ನಾವು ವೆಂಟ್ ಅಂತ ಹೇಳ್ತೀವಿ. WENT. ದೇ ವೆಂಟ್ ಎಸ್ಟರ್ಡೇ. ದೇ ವೆಂಟ್ ಎಸ್ಟರ್ಡೇ. ಫೋರ್ತ್ ಒನ್, ಅವರು ಕರೆದರು. ಅವರು ಕರೆದರು. ಇಲ್ಲಿ ಕರೆದರು ಅನ್ನೋದಕ್ಕೆ ಕಾಲ್ಡ್ ಅಂತೀವಿ. CALLED, ಕಾಲ್ಡ್. ದೇ ಕಾಲ್ಡ್. ದೇ ವಿಲ್ ಕಮ್ ಟುಮಾರೋ. ದೇ ವಿಲ್ ಕಮ್ ಟುಮಾರೋ. ಅವರು ನಾಳೆ ಬರುತ್ತಾರೆ ಅಂತ ಕನ್ಫರ್ಮ್ ಆಗಿದೆ. ಸೊ ದೇ ವಿಲ್ ಕಮ್ ಟುಮಾರೋ. ದೇ ವಿಲ್ ಕಮ್ ಟುಮಾರೋ. ಫಿಫ್ತ್ ಒನ್, ಅವರು ನಾಳೆ ಬರುತ್ತಾರೆ. ಅವರು ನಾಳೆ ಬರುತ್ತಾರೆ. ನೀವು ನಾಳೆ ಬರಬೇಕು. ನೀವು ನಾಳೆ ಬರಬೇಕು. ಇಲ್ಲಿ ಅವರು ನಾಳೆ ಬರುತ್ತಾರೆ ಅಂತ ಕನ್ಫರ್ಮ್ ಆಗಿರೋದ್ರಿಂದ ನಾವು ದೇ ವಿಲ್ ಕಮ್ ಟುಮಾರೋ ಅಂತ ಹೇಳ್ತಾ ಇದ್ದೀವಿ. ನೀವು ನಾಳೆ ಬರಬೇಕು ಅಂತ ನಾವು ಅನಿವಾರ್ಯ ಹೇಳುವಾಗ ಶುಡ್ ಅಂತ ಯೂಸ್ ಮಾಡ್ತೀವಿ. ಯು ಶುಡ್ ಕಮ್ ಟುಮಾರೋ. ಯು ಶುಡ್ ಕಮ್ ಟುಮಾರೋ. ಸಿಕ್ಸ್ತ್ ಒನ್, ನಾನು ಹೊಸ ಮೊಬೈಲ್ ಖರೀದಿಸಿದೆ. ನಾನು ಹೊಸ ಮೊಬೈಲ್ ಖರೀದಿಸಿದೆ. ಇಲ್ಲಿ ಖರೀದಿ ಮಾಡೋದಕ್ಕೆ ಇಂಗ್ಲಿಷ್‌ನಲ್ಲಿ ಎರಡು ಮೀನಿಂಗ್ ಬರುತ್ತೆ. ಬೈ, BUY, ಬೈ, ಮತ್ತೆ ಪರ್ಚೇಸ್ ಅಂತ. ಸೊ ನೀವು ಬೈ ಅಂತ ಯೂಸ್ ಮಾಡಿದ್ರೆ ಅದ್ರ ಪಾಸ್ಟ್ ಟೆನ್ಸ್ ವರ್ಡ್ ಬಾಟ್ ಅಂತ ಹೇಳ್ಬೇಕು. BOUGHT, ಬಾಟ್ ಅಂತ. ಅಕಸ್ಮಾತ್ ನೀವು ಪರ್ಚೇಸ್ ಅಂತ ಯೂಸ್ ಮಾಡಿದ್ರೆ ಪರ್ಚೇಸ್ಡ್, ED ಅಂತ ಸೇರಿಸಿ ಅದನ್ನ ಪಾಸ್ಟ್ ಟೆನ್ಸ್ ವರ್ಡ್ ಮಾಡಬೇಕು. ಇದನ್ನ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು? ಐ ಬಾಟ್ ಅಥವಾ ಐ ಪರ್ಚೇಸ್ಡ್ ನ್ಯೂ ಮೊಬೈಲ್. ಸೆವೆಂತ್ ಒನ್, ಅವರು ನಗದು ನೀಡಿದರು. ಅವರು ನಗದು ನೀಡಿದರು. ಇಲ್ಲಿ ನಗದು ಅಂದ್ರೆ ಕ್ಯಾಶ್ ಅಥವಾ ಮನಿ ಅಂತ ಹೇಳ್ಬೋದು. ಮತ್ತೆ ನೀಡಿದರು ಅನ್ನೋದಕ್ಕೆ ಗೇವ್ ಅಂತ ಹೇಳ್ಬೋದು ಅಥವಾ ಪೇಯ್ಡ್ ಅಂತ ಹೇಳ್ಬೋದು. ದೇ ಗೇವ್ ಕ್ಯಾಶ್ ಅಥವಾ ದೇ ಪೇಯ್ಡ್ ಕ್ಯಾಶ್. ಏಟ್ ಒನ್, ಅವರು ಸಿಹಿ ತಿಂಡಿಗಳನ್ನ ತಂದರು. ಅವರು ಸಿಹಿ ತಿಂಡಿಗಳನ್ನ ತಂದರು. ಇಲ್ಲಿ ತಂದರು ಅಂದ್ರೆ ತಗೊಂಡ್ ಬಂದಿದ್ದಾರೆ ಆಗ್ಲೇ. ಸೊ ಅದಕ್ಕೆ ನಾವು ಬ್ರಿಂಗ್ ಅಂತ ಹೇಳ್ತೀವಿ. ಬ್ರಿಂಗಿಗೆ ಪಾಸ್ಟ್ ಟೆನ್ಸ್ ವರ್ಡ್ ಬ್ರಾಟ್. ಬ್ರಿಂಗಿಗೆ ಪಾಸ್ಟ್ ಟೆನ್ಸ್ ವರ್ಡ್ ಬ್ರಾಟ್. BROUGHT, ಬ್ರಾಟ್. BROUGHT, ಬ್ರಾಟ್. ದೇ ಬ್ರಾಟ್ ಸ್ವೀಟ್ಸ್. ದೇ ಬ್ರಾಟ್ ಸ್ವೀಟ್ಸ್. ನೈನ್ತ್ ಒನ್, ಮುಂದಿನ ತಿಂಗಳು ಮೊಬೈಲ್ ಖರೀದಿಸುತ್ತೇನೆ. ಮುಂದಿನ ತಿಂಗಳು ಮೊಬೈಲ್ ಖರೀದಿಸುತ್ತೇನೆ. ಇಲ್ಲಿ ಮುಂದಿನ ತಿಂಗಳು ಅಂತ ಅಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಅದು ಫ್ಯೂಚರ್ ಟೆನ್ಸ್, ಅಂದ್ರೆ ಅದು ಭವಿಷ್ಯತ್ ಕಾಲದಲ್ಲಿ ಇದೆ. ಇದನ್ನ ಹೇಗೆ ಹೇಳ್ತೀರಾ? ಐ ವಿಲ್. ಐ ವಿಲ್. ವಿಲ್ ಅನ್ನೋ ಪದವನ್ನ ಬಳಸ್ತಾ ಇದೀವಿ. ಐ ವಿಲ್ ಬೈ ಮೊಬೈಲ್ ನೆಕ್ಸ್ಟ್ ಮಂತ್. ಐ ವಿಲ್ ಬೈ ಮೊಬೈಲ್ ನೆಕ್ಸ್ಟ್ ಮಂತ್. 10th ಒನ್, ನೀವು 3,000. ನೀವು 3,000. ಯು 3,000. ಯು 3,000. 11th ಒನ್, ನಾನು ಆಹಾರವನ್ನು ಸೇವಿಸಿದೆ. ನಾನು ಆಹಾರವನ್ನು ಸೇವಿಸಿದೆ. ನಾನು ಆಹಾರವನ್ನು ಸೇವಿಸಿದೆ. ನಾನು ಆಹಾರವನ್ನು ಸೇವಿಸಿದೆ. ಇಲ್ಲಿ ಸೇವಿಸಿದೆ ಅಂದ್ರೆ ಆಗ್ಲೇ ತಿನ್ಬಿಟ್ಟಿದ್ದೀರಾ. ಇಲ್ಲಿ ನೀವು ಹ್ಯಾಡ್ ಅಥವಾ ಇಲ್ಲಿ ನೀವು ಹ್ಯಾಡ್, HAD, ಹ್ಯಾಡ್ ಅಥವಾ ಹೇಟ್, ATE, ಹೇಟ್ ಅಂತ ಯೂಸ್ ಮಾಡ್ತೀವಿ. ಐ ಹ್ಯಾಡ್ ಫುಡ್ ಅಥವಾ ಐ ಹೇಟ್ ಫುಡ್. 12th ಒನ್, ಸ್ವಲ್ಪ ಸಮಯದ ನಂತರ ನಾನು ಆಹಾರವನ್ನು ತಿನ್ನುತ್ತೇನೆ. ಸ್ವಲ್ಪ ಸಮಯದ ನಂತರ ನಾನು ಆಹಾರವನ್ನು ತಿನ್ನುತ್ತೇನೆ. ಇಲ್ಲಿ ಹೆಂಗಂದ್ರೆ ಸ್ವಲ್ಪ ಸಮಯದ ನಂತರ ಅಂದ್ರೆ ಫ್ಯೂಚರ್ ಟೆನ್ಸ್ಗೆ ಹೋಗುತ್ತೆ, ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ನಾವು ಹೇಗೆ ಹೇಳ್ತೀವಿ? ನಂತರ ಅನ್ನೋದಕ್ಕೆ ಆಫ್ಟರ್ ಅಂತ ಹೇಳ್ತೀವಿ. ಸ್ವಲ್ಪ ಸಮಯ ಅಂದ್ರೆ ಸಮ್ ಟೈಮ್. ಆಫ್ಟರ್ ಸಮ್ ಟೈಮ್ ಐ ವಿಲ್ ಈಟ್ ಫುಡ್. ಆಫ್ಟರ್ ಸಮ್ ಟೈಮ್ ಐ ವಿಲ್ ಈಟ್ ಫುಡ್. ಅಥವಾ ಈಟ್ ಅನ್ನೋ ಬದಲು ಹ್ಯಾವ್ ಅಂತ ಹೇಳ್ಬೋದು. ಆಫ್ಟರ್ ಸಮ್ ಟೈಮ್ ಐ ವಿಲ್ ಹ್ಯಾವ್ ಫುಡ್. ಆಫ್ಟರ್ ಸಮ್ ಟೈಮ್ ಐ ವಿಲ್ ಹ್ಯಾವ್ ಫುಡ್. ಐ ವಿಲ್ ಈಟ್ ಫುಡ್ ಆಫ್ಟರ್ ಸಮ್ ಟೈಮ್. ಆರ್ ಐ ವಿಲ್
have food after some time. I will eat food after some time. Or I will have food after some time. 13th one, ನಾನು ಹಣವನ್ನು ನೀಡುವುದಿಲ್ಲ. ಅಂದ್ರೆ ನೀವು ಹಣವನ್ನ ಇಲ್ಲಿ ಕೊಟ್ಟಿಲ್ಲ, ಮುಂದಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಿದ್ದೀರಾ. ಫ್ಯೂಚರ್ ಅಲ್ಲಿ ನೀಡುವುದಿಲ್ಲ ಅಂತ ಹೇಳೋದಕ್ಕೆ ವಿಲ್ ನ ನೆಗೆಟಿವ್ ಫಾರ್ಮ್ ಯೂಸ್ ಮಾಡ್ತೀವಿ, ವಿಲ್ ನಾಟ್ ಅಂತ. ಸೊ ವಿಲ್ ನಾಟ್ ನ ಶಾರ್ಟ್ ಫಾರ್ಮು ವೋಂಟ್. ಅದನ್ನು ಕೂಡ ಹೇಳ್ಬೋದು. ಐ ವಿಲ್ ನಾಟ್ ಗಿವ್ ಮನಿ ಅಥವಾ ಐ ವೋಂಟ್ ಗಿವ್ ಮನಿ. ನನ್ನ ಬಳಿ ಹಣವಿಲ್ಲ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತಿದ್ದಾರೆ, ನನ್ನ ಹತ್ರ ಇವಾಗ ಹಣ ಇಲ್ಲ. ಅದಕ್ಕೆ ನೀವು ಏನ್ ಹೇಳ್ತೀರಾ? ಐ ಡೋಂಟ್ ಹ್ಯಾವ್ ಮನಿ. ಇಲ್ಲಿ ಐ ಬಂದಿರೋದ್ರಿಂದ ಡೋಂಟ್ ಅಂತ ಯೂಸ್ ಮಾಡ್ತಾ ಇದೀವಿ. 14th ಒನ್, ಅವನು ನಾಳೆ ಬರುವುದಿಲ್ಲ. ಅವನು ನಾಳೆ ಬರುವುದಿಲ್ಲ. ಇಲ್ಲಿ ನಾಳೆ ಬರುವುದಿಲ್ಲ ಅಂತ ನೆಗೆಟಿವ್ ಆಗಿದೆ, ಬರೋದಿಲ್ಲ ಅಂತ. ಇದನ್ನ ಹೇಗೆ ಹೇಳ್ತೀರಾ? ದೇ ವಿಲ್ ನಾಟ್ ಕಮ್ ಟುಮಾರೋ. ದೇ ವಿಲ್ ನಾಟ್ ಕಮ್ ಟುಮಾರೋ. ಅಥವಾ ಹಿ ವಿಲ್ ನಾಟ್ ಕಮ್ ಟುಮಾರೋ. ಹಿ ವಿಲ್ ನಾಟ್ ಕಮ್ ಟುಮಾರೋ. ನಾನು ಬರ್ತೀನಿ. ನಾನು ಬರ್ತೀನಿ. ಐ ವಿಲ್ ಕಮ್. ಐ ವಿಲ್ ಕಮ್. ಸೊ ನಾನು ನಾಳೆ ಬರೋದು ಕನ್ಫರ್ಮ್ ಇದೆ. ಐ ವಿಲ್ ಕಮ್. ಐ ವಿಲ್ ಕಮ್. 15th ಒನ್, ಅವನಿಗೆ ಕೆಲಸ ಸಿಕ್ಕಿತು. 15th ಒನ್, ಅವನಿಗೆ ಕೆಲಸ ಸಿಕ್ಕಿತು. ಇಲ್ಲಿ ಕೆಲಸ ಸಿಕ್ಕಿತು ಅಂದ್ರೆ ಅವನಿಗೆ ಆಲ್ರೆಡಿ ಸಿಕ್ಕಿದೆ. ಇಲ್ಲಿ ನಾವು ಗಾಟ್ ಅಂತ ಹೇಳ್ತೀವಿ. ಗೆಟ್ಟಿಗೆ ಪಾಸ್ಟ್ ಟೆನ್ಸು ಗಾಟ್, GOT, ಗಾಟ್. ಹಿ ಗಾಟ್ ಜಾಬ್. ಹಿ ಗಾಟ್ ಜಾಬ್. ಅವನಿಗೆ ಕೆಲಸ ಸಿಕ್ಕಿತು. ಹಿ ಗಾಟ್ ಜಾಬ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.